ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಶಾಸಕರು, BJPಯ ಉಚ್ಚಾಟಿತ ಶಾಸಕರು. ಆದರೆ ಯತ್ನಾಳ್ ಅನ್ನುವಂತಹ ವ್ಯಕ್ತಿ ಮತ್ತು ಶಕ್ತಿ ಏನು ಅನ್ನೋದನ್ನು BJPಗೆ ಅರ್ಥ ಮಾಡಿಸ್ತಿದ್ದಾರೆ. ಎಲ್ಲೇ ಹೋಗಿ ನೀವು ಮದ್ದೂರು ಒಂದು ಸಣ್ಣ ಎಕ್ಸಾಂಪಲ್, ತೀರಾ ಇತ್ತೀಚೆಗೆ ಶಿವಮೊಗ್ಗ BSY ಅವರ ಭದ್ರಕೋಟೆ, ವಿಜೇಂದ್ರ ಅವರ ಭದ್ರಕೋಟೆ, ಅಲ್ಲಿ ಸುಮಾರು 20-30 ಸಾವಿರ ಸೇರಿರುವಂಥದ್ದು ಯತ್ನಾಳ್ರನ್ನು ನೋಡಲಿಕ್ಕೆ, ಯತ್ನಾಳ್ರನ್ನ ಮಾತುಗಳನ್ನು ಕೇಳಲಿಕ್ಕೆ. ಪಕ್ಕದಲ್ಲಿ ಈಶ್ವರಪ್ಪ ಅವರು ನಿಂತಿದ್ರು, ಪದೇ ಪದೇ ಹೇಳ್ತಿದ್ರು, ನೀವು ಮಾತಾಡಿ, ನಿಮ್ಮ ಮಾತು ಕೇಳೋಕೆ ಇವರೆಲ್ಲ ಬಂದಿದ್ದಾರೆ ಅಂತ. ಅದರ ಅರ್ಥ ಏನು? ಯತ್ನಾಳ್ BJP ಇರ್ತಾರಾ ಇರಲ್ವಾ, ಅಥವಾ ಅವರದ್ದು ಭಾರತ್ ರಾಷ್ಟ್ರಹಿತ ಪಾರ್ಟಿ, ಗೋಮಾತೆ, ತನ್ನ ಕಂದಮ್ಮನಿಗೆ ಹಾಲುಣಿಸುವಂತಹ ಲಾಂಛನ ಏನಿದೆ ಅದನ್ನೇ ಬಳಸ್ಕೋತಾರಾ, ಹೊಸ ಪಕ್ಷ ಕಟ್ತಾರಾ? ಇದರ ಮಧ್ಯೆ ಇಲ್ಲ, ಅವರು ಏಕನಾಥ್ ಶಿಂದೆ ಬಣದ ಶಿವಸೇನೆ ಸೇರ್ತಾರೆ. ಸ್ವಾಮೀಜಿಯೊಬ್ಬರು ಆಹ್ವಾನ ಕೊಟ್ಟರು, ಅವ್ರು ಬಂದರೆ ನಾವು ರೆಡ್ ಕಾರ್ಪೆಟ್ ಹಾರಿಸಿ ಅವರನ್ನು ಕರ್ಕೋತೀವಿ ಪಕ್ಷಕ್ಕೆ ಅಂತ. ಆದರೆ ಹಾಸನದಲ್ಲಿ ದೇವೇಗೌಡರನ್ನು ಅವರ ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಂತಹ ಸಂದರ್ಭದಲ್ಲಿ ಬಹುದೊಡ್ಡ ಸಂದೇಶ ಕೊಟ್ಟರು ದೇವೇಗೌಡರ ಕರ್ಮಭೂಮಿಯಿಂದ, ಜನ್ಮಭೂಮಿಯಿಂದ. ಅವ್ರು ಹೇಳ್ತಾರೆ, ನಾನು ಹೊಸ ಪಕ್ಷ ಕಟ್ಟೋದಿಲ್ಲ, ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ನನಗೆ ಉದ್ದೇಶ ಏನಂದರೆ ಹಿಂದೂ ಮತಗಳು ಡಿವೈಡ್ ಆಗಬಾರ್ದು, ಪ್ರಧಾನಿ ಮೋದಿಯವರ ಜೊತೆಯಲ್ಲಿ ನಾನು ನಿಲ್ಲಬೇಕು, ಅವರನ್ನು ಗಟ್ಟಿಯಾಗಿ ಬೆಂಬಲಿಸಬೇಕು, ಅದು ನನ್ನ ಉದ್ದೇಶ. ಹಿಂದುತ್ವವನ್ನು ಕಾಪಾಡಬೇಕು, ಅದಷ್ಟೇ ನನ್ನ ಉದ್ದೇಶ ಅನ್ನುವಂತಹ ಮಾತುಗಳನ್ನು ಹೇಳುವ ಜೊತೆಯಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಅವ್ರ ಬಗ್ಗೆ ನಾನೇನು ಸಾಫ್ಟ್ ಕಾರ್ನರ್ ತೋರಿಸ್ತಿಲ್ಲ, ಅವರಿಲ್ಲದಂತಹ BJPಗೆ ನಾನಾಗಿಯೇ ಕೇಳ್ಕೊಂಡು ಹೋಗಿ ಪಕ್ಷ ಸೇರ್ಕೋತೀನಿ ಅನ್ನೋ ಮಾತನ್ನು ಹೇಳುವ ಜೊತೆಯಲ್ಲಿ ಒಂದು ಸ್ಪಷ್ಟನೆ, ಯಡಿಯೂರಪ್ಪ ಅವರನ್ನು ಕಡೆಗಣಿಸುವ, ಈಗಲೂ ಕೂಡ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ನಾನು ಇನ್ನೂ ಅವ್ರ ಜೊತೆಲಿ ಸಾಫ್ಟ್ ಕಾರ್ನರ್ ತೋರ್ಸೋಕ್ಕಾಗಲ್ಲ ಅನ್ನುವಂತಹ ಯತ್ನಾಳ್ರು ಒಂದು ಮೆಸೇಜ್ ಕೊಡ್ತಿರೋದು. ದೇವೇಗೌಡರನ್ನು ಭೇಟಿಯಾಗಿದ್ದಾರೆ. ತುಂಬ ಸಂದರ್ಭಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಒಂದು ಒಕ್ಕಲಿಗ ಸಮಾಜ, ಒಂದು ಪಂಚಮಸಾಲಿ ಸಮಾಜ ಒಟ್ಟಿಗೆ ಗಟ್ಟಿಯಾಗಿ ನಿಂತು ಬಿಟ್ಟರೆ ರಾಜ್ಯದಲ್ಲಿ 50ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಅವರು ಗೆಲ್ಲಬಹುದು. ಸರಿಯಾದ ರೀತಿಯಲ್ಲಿ ಸೋಷಿಯಲ್ ಎಂಜಿನಿಯರಿಂಗ್ ಮಾಡಿದ್ರೆ 50 ಕಡಿಮೆ ನಂಬರ್, ಇನ್ನೂ ಹೆಚ್ಚಿನ ಸ್ಥಾನ ಪಡಿಬಹುದು. JDSನಿಂದಲೇ ಅಂದ್ಕೊಳ್ಳಿ, ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು, ಅದು ಸ್ವಲ್ಪ ಕಷ್ಟ ಆಗೋದೇನೋ. ಅವರು ಕೂಡ ಈ ಹಿಂದೆ ಪಕ್ಷ ಬಿಟ್ಟು ಬರೋ ಸಂದರ್ಭದಲ್ಲಿ JDSನ್ನು ನನ್ನನ್ನು ರಾಜ್ಯಾಧ್ಯಕ್ಷರನ್ನು ಮಾಡಿ ಅಂತಲೇ ಕೇಳಿದ್ದಿತ್ತು, ಆದರೆ ಅವರು ಮಾಡಿರಲಿಲ್ಲ. ಆದರೆ ಈಗ ಇವರದೊಂದು ರಾಜಕೀಯ ವೇದಿಕೆ, ಎರಡು ಉತ್ತರದ ಒಂದು ರಾಜಕೀಯ ವೇದಿಕೆ BRPನೇ ಅಂದ್ಕೊಳ್ಳಿ, ದಕ್ಷಿಣದ JDS, ಎರಡೂ ಕೂಡ ಮೈತ್ರಿ ಮಾಡಿಕೊಂಡು ಏನಾದರೂ ಅಖಾಡಕ್ಕೆ ಕೇಳಿದ್ರೆ ಕಿಂಗ್ ಮೇಕರ್ ಇವರೇ ಆಗಿರ್ತಾರೆ 2028ಕ್ಕೆ. ಆದರೆ ಇನ್ನೂ 2 ವರ್ಷ ಟೈಮ್ ಇದೆ. ಈಗಲಿಂದಲೇ ಸೋಷಿಯಲ್ ಎಂಜಿನಿಯರಿಂಗ್ ಮಾಡ್ತಾ ಹೋದರೆ, ಮತ್ತು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಅನ್ಸೋದಿಲ್ಲ, ಇವತ್ತು ಜಾತ್ಯತೀತ ಜನತಾದಳ ಅನ್ನೋದು ಜನತಾದಳ ಅಷ್ಟೇ ಆಗಿ ಉಳಿದಿರೋ ಸಂದರ್ಭದಲ್ಲಿ, ಆದರೆ ಹಿಂದೂಗಳ ಪರವಾಗಿ ಧ್ವನಿ ಎತ್ತುವ ಯತ್ನಾಳ್, ಲಿಂಗಾಯತ ಸಮಾಜ, ಅದರಲ್ಲೂ ಪಂಚಮಸಾಲಿ ಲಿಂಗಾಯತ ಸಮಾಜದ ಆಕರ್ಷಕ ವ್ಯಕ್ತಿಯಾಗಿ ಏಕಮೇವಾದ್ವಿತೀಯ ನಾಯಕರಾಗಿ ಕಾಣ್ತಿರುವಂತಹ ಯತ್ನಾಳ್, ಒಕ್ಕಲಿಗ ಸಮಾಜದ ನೋ ಡೌಟ್ ಏಕಮೇವಾದ್ವಿತೀಯ ನಾಯಕರು ಇವತ್ತಿಗೂ ಯಾವತ್ತಿಗೂ ಎಂದೆಂದಿಗೂ ದೇವೇಗೌಡರೇ ಆಗಿರ್ತಾರೆ. ಈ ಇಬ್ಬರು ನಾಯಕರು, ಈ 2 ಸಿದ್ಧಾಂತಗಳು, ಈ 2 ಸಮುದಾಯಗಳು ಒಟ್ಟಿಗೆ ಕೈ ಜೋಡಿಸಿದ್ರೆ ಏನು ಬೇಕಾದರೂ ಆಗತ್ತೆ. ಯತ್ನಾಳ್ ಕೂಡ ಇಂಥದ್ದೇ ಮೆಸೇಜನ್ನು ಕೊಡ್ತಿರುವಂಥದ್ದು, ಕ್ಲಾರಿಟಿ ಕೊಡ್ತಿದ್ದಾರೆ. ಹೊಸ ಪಕ್ಷ ಶಿವಸೇನೆ ಹಾಗಿದ್ರೆ ಯತ್ನಾಳ್ರ ಲೆಕ್ಕಾಚಾರಗಳು ಏನಿರಬಹುದು? ಕಮೆಂಟ್ ಮಾಡಿ.